ಹಲೋ ಎಲ್ಲರಿಗೂ. ಲಾಸ್ಟ್ ವೀಡಿಯೋದಲ್ಲಿ ನಾವು ಯಾವ ರೀತಿ ಎಂಜಿನೆಕ್ಸನ್ನು ಯೂಸ್ ಮಾಡಿಕೊಂಡು ವೆಬ್ಸೈಟನ್ನು ರನ್ ಮಾಡ್ಬೋದು ಅಂತೇಳಿ ನೋಡಿದೆವು. ಈ ವಿಡಿಯೋದಲ್ಲಿ ನಾನು ಎಂತ ಮಾಡ್ತೇನೆ ಅಂತೇಳಿದರೆ, ಯಾವ ರೀತಿ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಉಂಟಲ್ಲ ಅದನ್ನು ಒಂದು ಡಾಕರ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತೇಳಿ ನೋಡುವ. ಈಗ ವಿಷಯ ಅಂತೇಳಿದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಲಿಸಿದ ಮೆಥಡ್ ಉಂಟಲ್ಲ, ಇದು ಮೋಸ್ಟ್ಲಿ ಡೆವಲಪ್ಮೆಂಟಿಗೆ ಯೂಸ್ ಮಾಡೋದು ಅಂತೇಳಿದರೆ, ನೀವೀಗ ನಿಮ್ಮ ಲ್ಯಾಪ್ಟಾಪಲ್ಲಿ ಕೋಡ್ ಮಾಡ್ತಿದ್ದೀರಿ, ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು HTML ಮತ್ತು ರಿಯಾಕ್ಟ್ ಇರ್ಬೋದು, ಅಥವಾ PHP, ಪೈಥಾನ್ ಅಥವಾ ಬೇರೆ ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ಕೋಡ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳೋ ಒಂದು ವೆಬ್ಸೈಟನ್ನು. ಅದನ್ನು ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ನೋಡಬೇಕು ನಿಮಗೆ ಟೆಸ್ಟ್. ಸೇಮ್ ವೇ ನಾವು ಯಾವ ರೀತಿ ಒಂದು ಸಿಂಪಲ್ HTML ಫೈಲನ್ನು ಮಾಡಿ ಅದನ್ನು ಎಡಿಟ್ ಮಾಡಿದ್ದೇವಲ್ಲ, ಅದೇ ರೀತಿ ನೀವು ಸಹ ಪ್ರಾಜೆಕ್ಟನ್ನು ಡೆವಲಪ್ ಮಾಡಿಕೊಂಡು ನೀವು ಅದನ್ನು ಬ್ರೌಸರಿಗೆ ಹೋಗಿ ನೀವು ಟೆಸ್ಟ್ ಮಾಡ್ತೀರಿ, ಅದು ವರ್ಕ್ ಆಗ್ತಾ ಉಂಟಾ ಇಲ್ವಾ, ಫೀಚರ್ಸ್ಗಳು ಬಿಲ್ಡ್ ಮಾಡಲಿಕ್ಕೆ. ಈಗೆಂತ ಮಾಡೋದು ಅಂತ ಹೇಳಿದರೆ, ಯಾವ ರೀತಿ ನಾವು ಡೆವಲಪ್ಮೆಂಟ್ ಆದ ನಂತರ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿದ್ದು ಫೈಲ್ಸ್ಗಳನ್ನು ಒಂದು ಇಮೇಜ್ ಒಳಗಡೆ ಹಾಕಿಕೊಂಡು, ಕಸ್ಟಮ್ ಇಮೇಜ್ ನಾವೇ ಮಾಡೋದು, ಅದನ್ನು ಎಂಜಿನೆಕ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಮಾಡಿ ಯಾವ ರೀತಿ ನಾವು ಹೊಸ ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡು ಆ ಇಮೇಜನ್ನು ರನ್ ಮಾಡ್ಬೋದು ಅಂತೇಳಿ ನೋಡುವ ಕಂಟೈನರಲ್ಲಿ. ಸೊ ಈಗ ಇದು ಯೂಸ್ ಕೇಸ್ ನಾವು ಫಸ್ಟಿಂದ ನಾವು ಡಾಕರ್ ಕಲಿತಿದ್ದೇವಲ್ಲ, ಅದೇ ಮೇನ್ ಯೂಸ್ ಕೇಸ್ ಇದ್ರೆ ಅದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಒಂದಾದ್ರೆ ಕ್ಲೌಡಿಗೆ ಹಾಕ್ಬೋದು, ಇಲ್ಲದಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೊಡ್ಬೋದು. ಅವರು ಅವರ ಲ್ಯಾಪ್ಟಾಪಲ್ಲಿ ಆ ಇಮೇಜನ್ನು ಯೂಸ್ ಮಾಡಿಕೊಂಡು ಹೊಸ ಕಂಟೈನರನ್ನು ಕ್ರಿಯೇಟ್ ಮಾಡ್ಬೋದು. ಹೊಸ ಕಂಟೈನರ್ ಕ್ರಿಯೇಟ್ ಮಾಡುವಾಗ ನಮ್ಮ ಎಂಟೈರ್ ಪ್ರಾಜೆಕ್ಟ್ ಉಂಟಲ್ಲ ಅವರ ಲ್ಯಾಪ್ಟಾಪಲ್ಲಿ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೆಂಥ ಫೈಲ್ಸ್ಗಳು ಕೊಡುವ ಅಗತ್ಯ ಇಲ್ಲ, ಎಂತ ಇಲ್ಲ, ಜಸ್ಟ್ ಆ ಇಮೇಜನ್ನು ನಾವು ಅವ್ರಿಗೆ ಕೊಟ್ಟರೆ ಆಯಿತು. ಸೊ ಆ ಇಮೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನೋಡುವ ಈ ವಿಡಿಯೋದಲ್ಲಿ. ಸೊ ಫಸ್ಟಿಗೆ ನಾವೆಂತ ಮಾಡುವ ಅಂದರೆ, ಟರ್ಮಿನಲನ್ನು ಕ್ಲಿಯರ್ ಮಾಡುವ. Ctrl+L ಅಂತೇಳಿ ಕೊಟ್ಟ ತಕ್ಷಣ ಟರ್ಮಿನಲ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ, ಫಸ್ಟಿಗೆ ಡಾಕರ್ ಕಂಟೈನರ್ LS ಅಂತೇಳಿ ಸರ್ಚ್ ಮಾಡಿ ಯಾವುದೆಲ್ಲ ಕಂಟೈನರ್ ರನ್ ಆಗ್ತಾ ಉಂಟು ಅಂತೇಳಿ ನೋಡುವ. ಸೊ ತುಂಬ ಕಂಟೈನರ್ಸ್ಗಳು ರನ್ ಆಗ್ತಾ ಉಂಟು. ಸೊ ಒಂದಾದ್ರೆ ಹೊಸ ನೇಮ್ ಕೊಡಬೇಕು, ಇಲ್ಲಾಂದರೆ ಎಕ್ಸಿಸ್ಟಿಂಗ್ ಕಂಟೈನರನ್ನು ಡಿಲೀಟ್ ಮಾಡಬೇಕು. ಸೊ ಎಂತ ಚೂಸ್ ಮಾಡುವ? ಐ ಥಿಂಕ್ ಹೊಸ ನೇಮ್ ಕೊಡೋದೇ ಸುಲಭ ಅಂತೇಳಿ ಅನ್ನಿಸ್ತದೆ, ಇಲ್ಲಾಂದರೆ ತುಂಬ ಕಂಟೈನರನ್ನು ಡಿಲೀಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನೊಂದು ಡಾಕರ್ ಇಮೇಜ್ LS ಅಂತೇಳಿ ನಾನು ತೋರಿಸ್ತಿದ್ದೇನೆ ನಿಮಗೆ, ಸೊ ದ್ಯಾಟ್ ನಮಗೆ ಇಮೇಜ್ ಯಾವುದೆಲ್ಲ ಉಂಟು ಅಂತೇಳಿ ಗೊತ್ತಾಗಲಿ. ಸೊ ಎಂಜಿನೆಕ್ಸ್ ಇಮೇಜ್ ಉಂಟು, ಉಬುಂಟು ಇಮೇಜ್ ಉಂಟು, ಹೆಲೋ ವರ್ಲ್ಡ್ ಇಮೇಜ್ ಉಂಟು. ಇದ್ರಾಗೆ ನಾವೊಂದು ಹೊಸತ್ತೊಂದು ಇಮೇಜ್ ಕ್ರಿಯೇಟ್ ಮಾಡ್ತೇವೆ. ಈಗ ಆ ಪರ್ಟಿಕ್ಯುಲರ್ ಇಮೇಜನ್ನು ಯೂಸ್ ಮಾಡಿಕೊಂಡು ನಾವೊಂದು ಹೊಸ ಕಂಟೈನರ್ ಕ್ರಿಯೇಟ್ ಮಾಡೋದು, ಅಷ್ಟೇ ವಿಷಯ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ. ಅದು ಮಾಡಬೇಕಿದ್ರೆ ನಾವು ನಮ್ಮ ಈ ಪರ್ಟಿಕ್ಯುಲರ್ ಫೋಲ್ಡರ್ ಉಂಟಲ್ಲ, ಇದನ್ನು ಕೊಲಾಪ್ಸ್ ಮಾಡಿಬಿಡುವ, ಸೊ ದ್ಯಾಟ್ ನಮಗೆ ಇದರೊಳಗಡೆ ಎಂತ ಉಂಟು ಅದು ಕಾಣೋದು ಬೇಡ ಅಂತೇಳಿ. ಮೇಯ್ನ್ ನಿಮ್ಮದು ವೆಬ್ಸೈಟ್ 2 ಅಂತೇಳಿ ಉಂಟಲ್ಲ, ಇದರೊಳಗಡೆ ಬಂದು ನೀವಿಲ್ಲಿ ಡಾಕರ್ ಫೈಲ್ ಅಂತೇಳಿ ಈ ರೀತಿ ಟೈಪ್ ಮಾಡಬೇಕು. ಸೊ ಕರೆಕ್ಟಾಗಿ ನೋಡಿ, ಇದಕ್ಕೆ ನೇಮ್ ಡಾಕರ್ ಫೈಲ್ ಅಂತೇಳಿ D ಕ್ಯಾಪಿಟಲ್ ಉಂಟು ಮತ್ತು ಕರ್ ಫೈಲ್ ಅಂತೇಳಿ ಉಂಟು. ಓಕೆ, ಇಷ್ಟು ಮಾಡಿ ಇದರೊಳಗಡೆ ನಾವು ಒಂದು 2 ಲೈನ್ ಕೋಡ್ ಬರಲಿಕ್ಕೆ ಉಂಟು, 2 ಅಥವಾ 3 ಲೈನ್ ಕೋಡ್ ಬರಲಿಕ್ಕೆ ಉಂಟು. ಅದನ್ನು ಈಗ ಬರಲಿಕ್ಕೆ ಸ್ಟಾರ್ಟ್ ಮಾಡುವ. ಅದೆಂತ ಅಂತೇಳಿದರೆ, ಫ್ರಮ್ ಎಂಜಿನೆಕ್ಸ್ ಅಂತೇಳಿ ಹಾಕಿ ಬಿಡೋದು. ಸೊ ಫಸ್ಟ್ ಲೈನ್ ಇದು ಫ್ರಮ್ ಎಂಜಿನೆಕ್ಸ್ ಅಂತೇಳಿದರೆ, ನಾವು ನಮ್ಮ ಎಂಜಿನೆಕ್ಸ್ ಇಮೇಜ್ ಉಂಟಲ್ಲ, ಈ ಇಮೇಜನ್ನು ಯೂಸ್ ಮಾಡಿಕೊಂಡು ನಾವೊಂದು ಹೊಸ ಇಮೇಜ್ ಕ್ರಿಯೇಟ್ ಮಾಡ್ತಿದ್ದೇವೆ ಅಂತೇಳಿ ಅದು ಎಕ್ಸ್ಪ್ಲೇನ್ ಮಾಡೋದು ಅದರಲ್ಲಿ, ಅಷ್ಟೇ. ನೆಕ್ಸ್ಟ್ ಎಂತ ಮಾಡಬೇಕಾದದ್ದು ಅಂತೇಳಿದರೆ, ಇಲ್ಲಿ ಕಾಪಿ ಅಂತೇಳಿ ಕೊಟ್ಟು ನಾವು ./src ಅಂತೇಳಿ ಹಾಕಿ ಬಿಡೋದು. ನಮ್ಮ ಸೋರ್ಸ್ ಡೈರೆಕ್ಟ್ರಿ ಉಂಟಲ್ಲ, ಇದರೊಳಗೆ HTML ಫೈಲ್ ಉಂಟಲ್ಲ, ಆ ಎಂಟೈರ್ ಸೋರ್ಸ್ ಡೈರೆಕ್ಟ್ರಿಯನ್ನು ಕಾಪಿ ಮಾಡೋದು. ಎಲ್ಲಿ ಕಾಪಿ ಮಾಡೋದು ಗೆಸ್ ಮಾಡ್ಬೋದಾ? ನಿಮಗೆ ವಿಡಿಯೋ ಪಾಸ್ ಮಾಡಿಕೊಂಡು ಗೆಸ್ ಮಾಡಿ ಎಲ್ಲಿ ಕಾಪಿ ಮಾಡೋದಿರ್ಬೋದು ಅಂತೇಳಿ. ಹೋಪ್ಫುಲಿ ಪಾಸ್ ಮಾಡಿ ಅನ್ಪಾಸ್ ಮಾಡಿ ನೀವು ಗೆಸ್ ಮಾಡಿರ್ಬೋದು ಅಂತೇಳಿ ನಾನು ಆ ಪರ್ಟಿಕ್ಯುಲರ್ ಫೋಲ್ಡರನ್ನು ಬರಿತೇನೆ. ಆ ಪರ್ಟಿಕ್ಯುಲರ್ ಫೋಲ್ಡರ್ ಇದು ನೇಮ್ user/share/nginx/html ಅಂತೇಳಿ ಉಂಟು. ಸೊ ಇಲ್ಲಿ ಸಹ ಸ್ಲ್ಯಾಶ್ ಹಾಕಿಕೊಂಡು ಡಾಟ್ ಅಂತೇಳಿ ಹಾಕಿ ಬಿಡ್ತೇನೆ, ಸೊ ದ್ಯಾಟ್ ನಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ. ಸೊ ಇಷ್ಟು ಹಾಕಿ ನಾವು ಮೂವ್ ಮಾಡಬೇಕಾದದ್ದು. ಐ ಥಿಂಕ್ ನಾವಿಲ್ಲಿ ./src/. ಅಂತೇಳಿ ಹಾಕಿ ಬಿಡುವ, ಎಂತಕಂದರೆ ಆ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಇರುವ ಐಟಮ್ಸ್ಗಳು ಕಾಪಿ ಮಾಡಬೇಕಾದದ್ದು. ಐ ಥಿಂಕ್ ಡಾಟನ್ನು ಹಾಕುವ ಅಗತ್ಯ ಸಹ ಇಲ್ಲ, ಬಟ್ ಸೇಫ್ಟಿಗೋಸ್ಕರ ಹಾಕಿ ಬಿಡೋಣ. ನೆಕ್ಸ್ಟ್ ಐ ಥಿಂಕ್ ಇಷ್ಟು ಮಾಡಿದರೆ ಸಾಕು, ನಮ್ಮ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಈಗ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ, ಡಾಕರ್ ಇಮೇಜ್ ಅಂತೇಳಿ ಒಂದು ಕಮಾಂಡ್ ಉಂಟು. ಓಕೆ, ಸೊ ಈ ಡಾಕರ್ ಇಮೇಜ್ ಕಮಾಂಡನ್ನು ಯೂಸ್ ಮಾಡಿಕೊಂಡು ನಾವೊಂದು ಹೊಸ ಇಮೇಜ್ ಕ್ರಿಯೇಟ್ ಮಾಡ್ತಿದ್ದೇವೆ. ಬಿಲ್ಡ್ ಅಂತೇಳಿ ಕೊಟ್ಟು ಡಾಟ್ ಅಂತೇಳಿ ಕೊಟ್ಟರೆ ಈ ಪರ್ಟಿಕ್ಯುಲರ್ ಫೋಲ್ಡರಲ್ಲಿ ಎಲ್ಲಿ ಡಾಕರ್ ಫೈಲ್ ಇರ್ತದಲ್ಲ, ಇದನ್ನೊಂದು ಸೇವ್ ಮಾಡಿಬಿಡಿ, Ctrl+S ಅಂತೇಳಿ ಒತ್ತಿಕೊಂಡು. ಸೊ ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗೆ ಡಾಕರ್ ಫೈಲ್ ಇರ್ತದಲ್ಲ,
ಈ ಪರ್ಟಿಕ್ಯುಲರ್ ಫೈಲನ್ನು ರೀಡ್ ಮಾಡಿಕೊಂಡು ಇಮೇಜ್ ಕ್ರಿಯೇಟ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಡಾಕರ್ ಇಮೇಜ್ ಬಿಲ್ಡ್ ಡಾಟ್ ಅಂತೇಳಿ ಕೊಡೋದು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಸ್ಪೇಸ್ ಕೊಟ್ಟು ಡ್ಯಾಶ್ ಟ್ಯಾಗ್ ಅಂತೇಳಿ ಕೊಟ್ಟು ಈಕ್ವಲ್ ಟು ಕೊಟ್ಟು ಇದಕ್ಕೆ ಒಂದು ನೇಮ್ ಕೊಡ್ಬೋದು ಈ ಪರ್ಟಿಕ್ಯುಲರ್ ಇಮೇಜಿಗೆ. ಓಕೆ, ಸೊ ನಾನು ಆಗ ಹೇಳಿದೆ ಅಲ್ಲ, ವೆಬ್ಸೈಟ್ 2 ಅಂತೇಳಿ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ನಾವು ಮೈ ವೆಬ್ಸೈಟ್ ಇಮೇಜ್ ಅಂತೇಳಿ ಒಂದು ನೇಮ್ ಕೊಡ್ಬೋದು. ನೀವು ಇದಕ್ಕೆ ಎಂತ ಬೇಕಿದ್ರೆ ಸಹ ನೇಮ್ ಕೊಡ್ಬೋದು. ಇಷ್ಟು ಕೊಟ್ಟಾದ ನಂತರ ಇಲ್ಲಿ ಎಂಟರ್ ಕೊಟ್ಟರೆ ಅದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು. ಓಕೆ, ಸೊ ಎಲ್ಲ ಅದು ಕಮಾಂಡೆಲ್ಲ ರನ್ ಮಾಡಿತು. ಕೆಲವು ಸರಿ ಇದು ಇಮೇಜ್ ಕ್ರಿಯೇಷನ್ ಪ್ರಾಸೆಸ್ ಸ್ಲೋ ಆಗ್ತದೆ, ಆದ್ದರಿಂದ ಇಲ್ಲಿ ಲೋಡಿಂಗ್ ಸ್ಕ್ರೀನ್ ಎಲ್ಲ ಕಾಣಿಸ್ಬೋದು. ಬಟ್ ಈಗ ಕ್ವಿಕ್ ಆಯಿತು. ಸೊ ಇಷ್ಟಾದ ನಂತರ ಈಗ ನಾನು ಸೇಮ್ ಕಮಾಂಡನ್ನು ರನ್ ಮಾಡ್ತೇನೆ, ಡಾಕರ್ ಇಮೇಜ್ LS ಅಂತೇಳಿ, ಸೊ ದ್ಯಾಟ್ ನಮಗೆ ಹೊಸ ಇಮೇಜಸ್ಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗಲಿ ಅಂತ. ಸೊ ಈಗ ಇಲ್ಲಿ ನಾವು ನೋಡುವಾಗ ಮೈ ವೆಬ್ಸೈಟ್ ಇಮೇಜ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಅದರ ಅರ್ಥ ಎಂತ ಅಂತೇಳಿದರೆ ಈ ಪರ್ಟಿಕ್ಯುಲರ್ ಮೈ ವೆಬ್ಸೈಟ್ ಇಮೇಜ್ ಉಂಟಲ್ಲ ನಮಗೆ ಕ್ರಿಯೇಟ್ ಆಯಿತು. ಸೊ ಈ ಪರ್ಟಿಕ್ಯುಲರ್ ಇಮೇಜಲ್ಲಿ ಈ ಫೈಲ್ಸ್ಗಳೆಲ್ಲ ಉಂಟು. ಸೊ ಈಗ ನಾವೊಂದು ಹೊಸ ಕಂಟೈನರನ್ನು ಕ್ರಿಯೇಟ್ ಮಾಡಿಕೊಂಡು ರನ್ ಮಾಡುವ. ಸೊ ಅದು ರನ್ ಮಾಡಬೇಕಿದ್ರೆ ಸಿಮಿಲರ್ ಎಂಜಿನೆಕ್ಸಿಗೆ ನಾವು ಎಂತೆಲ್ಲ ಕೊಟ್ಟಿದ್ದೇವೆ ಅದೇ ಮಾಡಲಿಕ್ಕೆ ಇರೋದು. ಬಟ್ ಪುನಃ ಒಂದ್ಸರಿ ಮಾಡುವ ನಿಮಗೆ ಪ್ರಾಕ್ಟೀಸ್ ಆಗಲಿಕ್ಕೋಸ್ಕರ. ಇಲ್ಲಿ ಡಾಕರ್ ಕಂಟೈನರ್ ಅಂತೇಳಿ ಕೊಟ್ಟು ಡ್ಯಾಶ್ ಡಿ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಡ್ಯಾಶ್ ಪಿ ಅಂತೇಳಿ ಕೊಟ್ಟು ಪೋರ್ಟನ್ನು ಹಾಕಿಬಿಡ್ತೇನೆ. ಪೋರ್ಟ್ ಈ ಸರಿ 3000 ಅಂತೇಳಿ ಹಾಕ್ತೇನೆ. ಎಂಜಿನೆಕ್ಸ್ ಕಂಟೈನರ್ ಒಳಗಡೆ ಇರೋದು ಅದು 80 ಪೋರ್ಟೇ ಸೇಮ್ ಇರ್ತದೆ. ನಮ್ಮ ಕಸ್ಟಮ್ ಇಮೇಜ್ ಸಹ ಎಂಜಿನೆಕ್ಸ್ ಇಮೇಜನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ದು. ಸೊ ಅದರಿಂದ ಬೈ ಡಿಫಾಲ್ಟ್ ಅದು ಪೋರ್ಟ್ 80ಯಲ್ಲೇ ಸೆಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ನೇಮ್ ಅಂತೇಳಿ ಕೊಟ್ಟು ನಾನು ಕಂಟೈನರಿಗೆ ನೇಮ್ ಕೊಡ್ಬೋದು. ಸೊ ಇಲ್ಲಿ ವೆಬ್ಸೈಟ್ 3 ಅಂತೇಳಿ ಕೊಟ್ಟು ಬಿಡ್ತೇನೆ, ಎಂತಂದರೆ ಆಲ್ರೆಡಿ ವೆಬ್ಸೈಟ್ 2 ಮತ್ತು 1 ಮತ್ತು 2 ಆಗಿರ್ಬೋದು. ಸೊ ನೆಕ್ಸ್ಟ್ ವೆಬ್ಸೈಟ್ 3 ಆದ ನಂತರ ಇಲ್ಲಿ ಮಾತ್ರ ನಾವು ಇಮೇಜ್ ಕೊಡುವಾಗ ನಾವು ನಮ್ಮ ಇಲ್ಲಿ ಇಮೇಜ್ ಉಂಟಲ್ಲ ಈ ಪರ್ಟಿಕ್ಯುಲರ್ ಇಮೇಜಿದು ನೇಮನ್ನು ಹಾಕಬೇಕಾದದ್ದು. ಸೊ ಇಲ್ಲಿ ನಾನು ಮೈ ವೆಬ್ಸೈಟ್ ಇಮೇಜ್ ಅಂತೇಳಿ ಹಾಕಿಬಿಡ್ತೇನೆ. ನೀವೆಂಥ ಇಮೇಜಿಗೆ ನೇಮ್ ಕೊಟ್ಟಿದ್ದೀರಾ ಅದೇ ಇಮೇಜ್ ಹಾಕಬೇಕಾದದ್ದು. ಇಷ್ಟು ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಐ ಥಿಂಕ್ ರನ್ ಆಯಿತು ಕಾಣ್ತದೆ ಅದು. ಓಕೆ, ರನ್ ಆಯ್ತಾ ಇಲ್ವಾ ಅಂತೇಳಿ ನಾವು ನೋಡಬೇಕಿದ್ರೆ ಇಲ್ಲಿ ಒಂದು ಸರಿ ಹೋಗಿ ನೋಡುವ. ಸೊ ಇಲ್ಲಿ ಬಂದು 3000ಗೆ ಹೋದರೆ ವೆಬ್ಸೈಟ್ ಕಾಣಬೇಕು. ರನ್ ಆಗ್ತಿಲ್ಲ, ಎಂಥದ್ದು ಮಿಸ್ ಆಗಿರ್ಬೋದು. ಓಕೆ, ಎಂಥದ್ದು ಎರರ್ ಉಂಟು. ಸೊ ಡಾಕರ್ ಕಂಟೈನರ್ -d-p ಅಂತೇಳಿ ಉಂಟು. ಓಕೆ, ಎಂಥದ್ದು ಪ್ರಾಬ್ಲಮ್ ಉಂಟು. ಪುನಃ ಒಂದು ಸರಿ ಚೆಕ್ ಮಾಡುವ ಎಂತ ಅಂತೇಳಿ. ಓಕೆ, ಎಂತ ಅಂತೇಳಿ ನೆನಪು ಬಂತು ನನಗೆ. ಸೊ ಡ್ಯಾಶ್ ಡಿ ಅಂತೇಳಿ ಹಾಕೋಕ್ಕಿಂತ ಮುಂಚೆ ಕಂಟೈನರ್ ರನ್ ಅಂತೇಳಿ ಹಾಕಬೇಕು. ಹಾಗಾದ್ರಿಂದ ಇದೇ ಸೇಮ್ ಮಿಸ್ಟೇಕ್ ಮಾಡ್ತಿದ್ದೇನೆ ನಾನು. ಸೊ ಡಾಕರ್ ಕಂಟೈನರ್ ರನ್ -d-p 3000 ಅಂತೇಳಿ ಕೊಟ್ಟು ಇಷ್ಟು ರನ್ ಮಾಡಿದರೆ ರನ್ ಆಗಿರ್ಬೋದಾ? ಎಂಥದ್ದು ಎರರ್ ಆಗ್ತಾ ಉಂಟು ಟರ್ಮಿನಲಲ್ಲಿ. ಸೊ ಬ್ಯಾಡ್ ಪ್ಯಾಟರ್ನ್ ಅಂತೇಳಿ ಕಾಣ್ತಾ ಉಂಟು. ಓಕೆ, ಒಂದು ಸರಿ ನಾನು ಟರ್ಮಿನಲನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿ ಬಿಡ್ತೇನೆ. ಸೊ ದ್ಯಾಟ್ ಇಫ್ ಎಂತಾದರೂ ಎರರ್ ಇದ್ದರೆ ಕ್ಲಿಯರ್ ಆಗಲಿ ಅಂತ. ಇದೆಲ್ಲ ಯೂಶ್ವಲ್ ಡೆವಲಪ್ಮೆಂಟ್ ಆಗ್ತಿರುವಾಗ. ಸೊ ಪುನಃ ಒಂದು ಸರಿ ನಾನು ಟ್ರೈ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸರಿ ಡಾಕರ್ ಕಂಟೈನರ್ LS ಅಂತೇಳಿ ಹಾಕಿ ನೋಡುವ ಇಫ್ ಎಂತಾದರೂ ಇಮೇಜ್ ರನ್ ಆಗ್ತಾ ಉಂಟು ಅಂತೇಳಿ. ಸೊ ಡಾಕರ್ ಕಂಟೈನರ್ LS ಅಂತೇಳಿ ಹಾಕ್ತೇನೆ. ಸೊ ವೆಬ್ಸೈಟ್ 3 ರನ್ ಆಗ್ತಿಲ್ಲ. ಪುನಃ ಒಂದು ಸರಿ -a ಅಂತೇಳಿ ಹಾಕಿಬಿಡ್ತೇನೆ. ವೆಬ್ಸೈಟ್ 3 ಎಲ್ಲಿ ಸಹ ರನ್ ಆಗ್ತಿಲ್ಲ. ಓಕೆ, ಸೊ ದ್ಯಾಟ್ ಇಫ್ ರನ್ ಆಗ್ತಿದ್ರೆ ನಾವು ನೇಮ್ ಚೇಂಜ್ ಮಾಡಿಬಿಡಬೇಕು. ಸೊ ಇಷ್ಟು ಕೊಟ್ಟು ಪುನಃ ಒಂದು ಸರಿ ಕಮಾಂಡ್ ರನ್ ಮಾಡ್ತೇನೆ. ಡಾಕರ್ ಕಂಟೈನರ್ ರನ್ -d ಅಂತೇಳಿ ಕೊಟ್ಟು ನೆಕ್ಸ್ಟ್ -p ಅಂತೇಳಿ ಕೊಟ್ಟು ಪೋರ್ಟ್ ಹಾಕಿಬಿಡುವ 3000:80 ಅಂತೇಳಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಡ್ಯಾಶ್ ನೇಮ್ ಅಂತೇಳಿ ಕೊಡ್ತೇನೆ. ಇದಕ್ಕೆ ವೆಬ್ಸೈಟ್ 3 ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಕಂಟೈನರ್ ಇದು ಇಮೇಜ್ ಇದು ನೇಮ್ ಅದು ಮೈ ವೆಬ್ಸೈಟ್ ಇಮೇಜ್ ಅಂತೇಳಿ ಉಂಟು ಕಾಣ್ತದೆ. ಸೊ ಇಷ್ಟು ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಓಕೆ, ಈಗ ಕರೆಕ್ಟಾಗಿ ರನ್ ಆಗಿರ್ಬೋದು. ಸೊ ಈಗ ನಾನು 3000ಗೆ ಹೋಗಿ ರಿಫ್ರೆಶ್ ಕೊಟ್ಟರೆ ನಮ್ಮ ವೆಬ್ಸೈಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಬಟ್ ಇದರಲ್ಲಿ ಪ್ರಾಬ್ಲಮ್ ಎಂತ ಅಂತೇಳಿದರೆ ನಾವಿಲ್ಲಿ ಅಪ್ಡೇಟ್ ಮಾಡಿದರೆ ಬರೋದಿಲ್ಲ. ಸೊ ಇಲ್ಲಿ ಇಮೇಜ್ ಅಪ್ಡೇಟೆಡ್ ಅಂತೇಳಿ ಹಾಕಿದರೆ ಇಲ್ಲಿ
ವರ್ಕ್ ಆಗೋದಿಲ್ಲ. ಅದು ಮಾಡಬೇಕಿದ್ರೆ ನೀವು ವಾಲ್ಯೂಮ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಮೌಂಟ್ ಮಾಡಬೇಕಾಗ್ತದೆ. ಸೊ ಅದು ಕಮಾಂಡ್ ನಿಮಗೆ ನೆನಪಿಟ್ಟಿರ್ಬೋದು. ಜಸ್ಟ್ ಇನ್ ಕೇಸ್ ಇರೋದಿದ್ರೆ ನಾನು ಜಸ್ಟ್ ಒಂದು ಸ್ವಲ್ಪ ತೋರಿಸಿ ಬಿಡ್ತೇನೆ. ಸೊ ಇಲ್ಲಿ ಬಂದು -v ಅಂತೇಳಿ ಕೊಟ್ಟು ನಾವು ./src ಅಂತೇಳಿ ಕೊಟ್ಟು ಇದಕ್ಕೆ ಕಾಲನ್ ಹಾಕಿ user/nginx/html ಅಂತೇಳಿ ಹಾಕಿ ಈ ರೀತಿ ಕೊಟ್ಟರೆ ಆವಾಗ ಇದು ವರ್ಕ್ ಆಗಲಿ ಸ್ಟಾರ್ಟ್ ಆಗ್ತದೆ. ನಾನು ಎಟ್ ದ ಮೂಮೆಂಟ್ ರನ್ ಮಾಡೋದಿಲ್ಲ, ಎಂತಕ್ಕಂದರೆ ಅಲ್ಲಿ ಕಾನ್ಫ್ಲಿಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ನಿಮ್ಗೆ ಗೊತ್ತುಂಟು ಯಾವ ರೀತಿ ರನ್ ಮಾಡಬೇಕಾದದ್ದು ಅಂತೇಳಿ. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕಲಿಸಿದ ಟಾಪಿಕ್. ನಿಮಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅಸೈನ್ಮೆಂಟ್ ಅಂತೇಳಿದರೆ, ಒಂದು ಸರಿ ಆ ಪರ್ಟಿಕ್ಯುಲರ್ ಹೊಸ ಇಮೇಜ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದಕ್ಕೆ ಮೌಂಟ್ ಮಾಡಿ ಬಿಡಿ ವಾಲ್ಯೂಮನ್ನು. ನಾನು ಎಂಡಲ್ಲಿ ತೋರಿಸಿದ್ದೇನೆ ಯಾವ ರೀತಿ ಮಾಡೋದು ಅಂತೇಳಿ. ಇಫ್ ಇನ್ ಕೇಸ್ ಅದರಲ್ಲಿ ಎಂಥ ಎರರ್ ಬಂದರೆ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಬಿಡಿ. ಸೊ ಇಫ್ ಇನ್ ಕೇಸ್ ಎಂಥಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ, ಅಲ್ಲಿ ನಾನು ರಿಪ್ಲೈ ಕೊಡ್ತೇನೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ. ಸೊ ಸೀರೀಸಲ್ಲಿ ಇಲ್ಲಿ ತನಕ ನೀವು ಮುಟ್ಟಿದ್ರೆ ಡಾಕರ್ ಸೀರೀಸಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೆ ಹೇಳಿ ನೀವು ಇಲ್ಲಿ ತನಕ ಮುಟ್ಟಿದ್ದೀರಿ ಸೀರೀಸಲ್ಲಿ ಅಂತೇಳಿ. ಎಂತಕ್ಕಂದರೆ ನನಗೆ ಸಹ ಗೊತ್ತಾಗಲಿ ನೀವು ಇಲ್ಲಿ ತನಕ ಬಂದು ನೋಡ್ತಿದ್ದೀರಿ ಅಂತೇಳಿ. ಸೊ ಇನ್ನೂ ಸಹ ಡಾಕರ್ ಕಾನ್ಸೆಪ್ಟ್ಸ್ಗಳು ಕಲೀಲಿಕ್ಕೆ ಉಂಟು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕಲಿಯೋಣ. ಬಾಯ್.